ನಮಸ್ಕಾರ. ನೋಡಿ, ಕಂಡು ಜ್ಯೋತಿಷಿಗಳ ಹತ್ರ ನೀವು ಹೋದರೆ, ಫೋನ್ ಮಾಡಿದರೆ ಸರ್ವೇ ಸಾಮಾನ್ಯವಾಗಿ ಅವ್ರದ್ದು ಫೀಸ್ ಇರುತ್ತೆ. ಅವರು ಫೀಸ್ ಕೇಳ್ತಾರೆ. ಫೀಸ್ ಕೊಟ್ಟು ನೀವು ಜ್ಯೋತಿಷ್ಯ ಕೇಳಬೇಕಾಗುತ್ತೆ. ಫೋನ್ ಮಾಡಿದ್ರೂ ಅಷ್ಟೇ ಅಲ್ವಾ? ಅದ್ರ ಬದಲು ಕಂಡು ಜ್ಯೋತಿಷ್ಯಗಳ ಹತ್ರ ಹೋಗೋ ಬದಲು, ಕಂಡು ಜ್ಯೋತಿಷ್ಯಗಳಿಗೆ ಫೋನ್ ಮಾಡೋ ಬದಲು, ಮನೆಯಲ್ಲೇ ಕುಳಿತು ಈ ಒಂದು ಸಣ್ಣ ಪರಿಹಾರ ನೀವೇ ಮಾಡ್ಕೊಳ್ಳಿ. ಇದಕ್ಕೆ ₹1 ಖರ್ಚಾಗಲ್ಲ. ಯಾಕೆ ಕಂಡು ಜ್ಯೋತಿಷ್ಯಗಳ ಹತ್ರ ಹೋಗ್ತೀರಾ? ಕಂಡು ಜ್ಯೋತಿಷ್ಯಗಳಿಗೆ ಫೋನ್ ಮಾಡ್ತೀರಾ? ಅಥವಾ ನೀವೇ ಮನೆಯಲ್ಲಿ ಯಾರಾದರೂ ಜ್ಯೋತಿಷ್ಯ ಕಲ್ತ್ಕೊಂಬಿಡಿ. ಬೆಂಗಳೂರಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬೆಂಗಳೂರು ಗೂಗಲಲ್ಲಿ ಹೊಡೀರಿ. ಯೂನಿವರ್ಸಿಟಿಗಳಿದೆ. ಅದರಲ್ಲಿ ಸರ್ಟಿಫಿಕೇಟ್ ಜ್ಯೋತಿಷ್ಯ, ಡಿಪ್ಲೊಮಾ ಜ್ಯೋತಿಷ್ಯ, ಅಡ್ವಾನ್ಸ್ಡ್ ಡಿಪ್ಲೊಮೊ, BA ಇನ್ ಅಸ್ಟ್ರಾಲಜಿ, MA ಇನ್ ಅಸ್ಟ್ರಾಲಜಿ, PhDವರೆಗೂ ಇದೆ. ಕಲ್ತ್ಕೊಂಬಿಡಿ ಅಲ್ವಾ? ಈಗ ಜ್ಯೋತಿಷಿಗಳ ಹತ್ರ ಹೋದರೆ, ಫೋನ್ ಮಾಡಿದರೆ, ಅವ್ರ ಹತ್ರ ಹೋದರೆ ಅವ್ರದ್ದು ಫೀಸ್ ಇರುತ್ತೆ. ಫೀಸ್ ಕೊಟ್ಟು ಜ್ಯೋತಿಷ್ಯ ಕೇಳಬೇಕು. ಫ್ರೀಯಾಗಿ ಯಾರೂ ಹೇಳಲ್ಲ. ಅರ್ಥ ಮಾಡ್ಕೊಳ್ಳಿ. ಅದ್ರ ಬದಲು ಮನೆಯಲ್ಲೇ ಕುಳಿತು ನಿಮ್ಮ ಎಲ್ಲ ಸರ್ವ ಕಷ್ಟಗಳಿಗೂ ಮನೆಯಲ್ಲೇ ಕುಳಿತುಕೊಂಡು ಈ ಒಂದು ಸಣ್ಣ ಪರಿಹಾರ ಮಾಡ್ಕೊಳ್ಳಿ. ಇದಕ್ಕೇನು ₹1 ಖರ್ಚಾಗಲ್ಲ. ಯಾವ ಪರಿಹಾರ ಇದು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ಇದೇನೂ ಮಾಡೋಕ್ಕಾಗಲ್ಲ. ಕಲಿಯುಗ. ಈ ಕಲಿಯುಗ ಹಂಗೆ. ಈಗ ದುಡ್ಡಿಲ್ಲ ಅಂದರೆ ಯಾರ್ದು ಆಟ ನಡೆಯಲ್ಲ. ಒಂದು ಸೈಟ್ ತಗೊಬೇಕು, ಮನೆ ಕಟ್ಟಬೇಕು, ಅಪಾರ್ಟ್ಮೆಂಟ್ ತಗೊಬೇಕು, ಭೂಮಿ ತಗೊಬೇಕು, ಮಕ್ಕಳನ್ನ ಓದಿಸ್ಬೇಕು, ಕಾರ್ ತೊಗೊಬೇಕು, ಬಂಗಾರ ಮಾಡಬೇಕು, ಮದುವೆ ಮಾಡ್ಕೊಬೇಕು, ವ್ಯಾಪಾರ ಮಾಡಬೇಕು. ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋದರೂ ದುಡ್ಡು ಬೇಕು. ಇವತ್ತು ದುಡ್ಡಿಲ್ದಲೆ ಯಾವುದೂ ಆಟ ನಡೆಯಲ್ಲ. ಹಂಗಾಗಿ ಯಾರಿಗೂ ಏನೂ ಅನ್ನೋ ವಿಚಾರನೇ ಇಲ್ಲ ಇಲ್ಲಿ. ಹಂಗಾಗಿ ಈ ನೋಡಿ, ನಿಮಗೆ ಈ ಮಕ್ಕಳು ಓದ್ತಾ ಇಲ್ಲ, ವಿದ್ಯಾಭ್ಯಾಸದ ಸಮಸ್ಯೆ ಇದೆಯಾ? ಅಥವಾ ಮದುವೆ ಆಗ್ತಿಲ್ವಾ? ಗಂಡು ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಮದುವೆ ಆಗ್ತಿಲ್ವಾ? ಉದ್ಯೋಗ ಸಿಗ್ತಿಲ್ವಾ? ಯಾವುದೇ ಉದ್ಯೋಗ, ಪ್ರೈವೇಟ್ ಆಗ್ಬೋದು, ಗೌರ್ಮೆಂಟ್ ಉದ್ಯೋಗ ಆಗ್ಬೋದು. ಅಥವಾ ಮನೇಲಿ ಗಂಡ ಹೆಂಡತಿ ಜಗಳ, ಕಲಹ, ಮನಸ್ತಾಪ, ಡೈವರ್ಸ್ಗಳು, ಇನ್ನೊಂದು ಮತ್ತೊಂದು ಇದೆಯಾ? ಈ ಮಾಟ ಮಂತ್ರ, ವಾಮಾಚಾರದ ಸಮಸ್ಯೆ ಇದ್ದರೆ, ಹಣಕಾಸಿನ ಸಮಸ್ಯೆ ಇದ್ದರೆ, ಸಾಲಬಾಧೆ ಸಮಸ್ಯೆಗಳಿದ್ದರೆ, ಕೊಟ್ಟಿರೋ ಹಣ ವಾಪಸ್ ಬರ್ತಿಲ್ಲ, ನೀವು ಇಸ್ಕೊಂಡಿದ್ರೆ ಅವ್ರಿಗೆ ಕೊಡೋಕ್ಕಾಗ್ತಿಲ್ಲ ಅನ್ನೋರು, ಈ ಸೈಟ್ ತಗೊಬೇಕು, ಮನೆ ಕಟ್ಟಬೇಕು, ಅಪಾರ್ಟ್ಮೆಂಟ್ ತಗೊಬೇಕು, ಜಮೀನು ತಗೊಬೇಕು ಅನ್ನುವವರು, ಅಥವಾ ಸೈಟು, ಮನೆ, ಅಪಾರ್ಟ್ಮೆಂಟು, ಭೂಮಿ, ಜಮೀನು ಮಾರಾಟ ಮಾಡಬೇಕು ಅನ್ನುವವರು, ಮನೆಗೆ ಬಾಡಿಗೆಗಳಿಗೆ ಬರ್ತಿಲ್ಲ, ಮನೆಗೆ ಲೀಸಿಗೆ ಬರ್ತಿಲ್ಲ, ಮತ್ತು ಈ ವ್ಯಾಪಾರ ಮಳಿಗೆಗಳಿಗೆ ಲೀಸಿಗೆ ಬರ್ತಿಲ್ಲ, ಬಾಡಿಗೆಗೆ ಬರ್ತಿಲ್ಲ ಅನ್ನುವವರು, ಈ ಮತ್ತು ವ್ಯಾಪಾರ ಡೆವಲಪ್ಮೆಂಟ್ಸ್ ಆಗ್ತಿಲ್ಲ, ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅನ್ನುವವರು, ಮನೆಯಲ್ಲಿ ಮಕ್ಕಳು ಹಠ ಮಾಡ್ತಾರೆ, ಹೇಳಿದ ಮಾತು ಕೇಳಲ್ಲ, ಸಿಕ್ಕಾಬಟ್ಟೆ ಹಠ ಓದಲ್ಲ ಅಂತ ಹೇಳ್ತಿರ್ತೀರಲ್ಲ, ಹೇಳಿದ ಮಾತು ಕೇಳ್ತಿಲ್ಲ ಅನ್ನುವವರಿಗೆ, ಎಸ್ಪೆಷಲಿ ಅನಾರೋಗ್ಯದ ಸಮಸ್ಯೆ ಇದ್ದರೆ ಮನೆಯಲ್ಲೇ ಕುಳಿತುಕೊಂಡು ನೋಡಿ, ಪ್ರತಿ ಅಮಾವಾಸ್ಯೆ ದಿನ, ಪ್ರತಿ ಹುಣ್ಣಿಮೆ ದಿನ ಮನೆಯಲ್ಲೇ ಕುತ್ಕೊಂಡು ಈ ಒಂದು ಸಣ್ಣ ಪರಿಹಾರ ಮಾಡ್ಕೊಳ್ಳಿ. ಇದಕ್ಕೆ ₹1 ದುಡ್ಡು ಖರ್ಚಾಗಲ್ಲ. ಅದ್ರ ಬದಲು ಕಂಡು ಜ್ಯೋತಿಷಿಗಳ ಹತ್ರ ಹೋದರೆ, ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡಿದರೆ ಫೀಸ್ ಕೇಳ್ತಾರೆ. ಅವ್ರು ಫೀಸ್ ಕೊಟ್ಟು ಕೇಳಬೇಕಾಗುತ್ತೆ. ಈಗ ಆಸ್ಪತ್ರೆಗಳಿಗೆ, ಕ್ಲಿನಿಕ್ಗಳಿಗೆ, ನರ್ಸಿಂಗ್ ಹೋಮ್ಗಳಿಗೆ ಹೋದರೆ ಡಾಕ್ಟರ್ಸ್ಗಳು ಅವ್ರದ್ದು ಫೀಸ್ ಇರುತ್ತೆ ತಾನೇ, ಫೀಸ್ ಕೊಟ್ಟೇ ಕೇಳಬೇಕು. ಆ ರೀತಿ ಅದು ಏನೂ ಮಾಡೋಕ್ಕಾಗಲ್ಲ ಇರೋದಾಗೆ. ಈ ಒಂದು ಸಣ್ಣ ಪರಿಹಾರ ಮನೆಯಲ್ಲೇ ಕೂತ್ಕೊಂಡು ಮಾಡ್ಕೊಳ್ಳಿ. ಇದಕ್ಕೆ ₹1 ಖರ್ಚಾಗಲ್ಲ. ಯಾಕೆ ಹೋಗ್ತೀರಾ ಕಂಡು ಜ್ಯೋತಿಷಿಗಳ ಹತ್ರ? ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡ್ತೀರಾ? ಅದ್ರ ಬದಲು ನೀವು ಕಲ್ತ್ಕೊಂಬಿಡಿ. ಜ್ಯೋತಿಷ್ಯ ಕಲ್ತ್ಕೊಂಬಿಟ್ಟು ನಿಮ್ಮದು ಗಂಡಂದು, ಹೆಂಡ್ತಿದು, ಮಕ್ಕಳದು, ಅಪ್ಪ ಅಮ್ಮಂದು, ಅಳಿಯಂದು, ಅತ್ತೆ ಮಾವಂದು, ನಾದ್ನೇದು, ಸೊಸೆದು ಎಲ್ಲ ನೋಡ್ಕೊಂಡು ಸುಖವಾಗಿ ಬದುಕಿ ಅಲ್ವಾ? ನನ್ನ ಅಭಿಪ್ರಾಯ ಇದು. ಮತ್ತು ಈ ರೀತಿ ಇದ್ದರೆ ನೋಡಿ, ಪ್ರತಿ ಅಮಾವಾಸ್ಯೆ ದಿನ, ಪ್ರತಿ ಹುಣ್ಣಿಮೆ ದಿನ ಮನೆಯಲ್ಲೇ ಕುತ್ಕೊಂಡು ಹನುಮಾನ್ ಚಾಲೀಸ್ 21 ಬಾರಿ ಪಠಣೆ ಮಾಡಿ. ಅಮಾವಾಸ್ಯೆ ದಿನ ಪ್ಲಸ್ ಹುಣ್ಣಿಮೆ ದಿನ ಮನೆಯಲ್ಲೇ ಕುತ್ಕೊಂಡು ಹನುಮಾನ್ ಚಾಲೀಸ್ ಬುಕ್ ಸಿಗುತ್ತೆ, ತಗೊಳ್ರಿ. ಸಣ್ಣದೊಂದು ಪಾಕೆಟ್ ಎಡಿಷನ್ ಬುಕ್ಕು ತಗೊಂಡು ಹನುಮಾನ್ ಚಾಲೀಸ್ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಏಕೆಂದರೆ ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಗ್ರಾಮದಲ್ಲಿ, ಪ್ರತಿ ಹೋಬಳಿಯಲ್ಲಿ, ಪ್ರತಿ ತಾಲೂಕಲ್ಲಿ, ಪ್ರತಿ ಜಿಲ್ಲೆಯಲ್ಲಿ ಬೇರೆ ಯಾವ ದೇವಸ್ಥಾನ ಇರುತ್ತೋ ಗೊತ್ತಿಲ್ಲ, ಹನುಮಂತನ ದೇವಸ್ಥಾನ ಮಾತ್ರ ಇದ್ದೇ ಇರುತ್ತೆ.
ಹಂಗಾಗಿ ಶೀಘ್ರವಾಗಿ ಫಲ ಕೊಡಬೇಕಂದ್ರೆ ಹನುಮಾನ್ ಚಾಲೀಸ 21 ಬಾರಿ ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ಕೂತ್ಕೊಂಡು ಪಠಣೆ ಮಾಡಿ. ಬುಕ್ಸುಗಳು ಸಿಗುತ್ತೆ, ತಗೊಂಡು ಮಾಡ್ಕೊಳ್ಳಿ, ಸುಖವಾಗಿ ಬದುಕಿ. ಯಾಕೆಂದರೆ ಈ ಬೇರೆ ಯಾವ ದೇವಸ್ಥಾನಗಳು ಇರ್ತವೋ ಇಲ್ಲ ಗೊತ್ತಿಲ್ಲ, ಹನುಮಂತನ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿ ಹಳ್ಳಿ, ಪ್ರತಿ ಗ್ರಾಮ, ಪ್ರತಿ ಹೋಬಳಿ, ಪ್ರತಿ ತಾಲೂಕು, ಪ್ರತಿ ಜಿಲ್ಲೆಯಲ್ಲೂ ಇದ್ದೇ ಇರುತ್ತೆ. ಶಿವನ 11ನೇ ಅವತಾರವೇ ಆಂಜನೇಯ ಸ್ವಾಮಿ ಅವತಾರ. ಇದನ್ನು ಪಠಣೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಎಲ್ಲ ವಿಚಾರದಲ್ಲೂ ನಿಮಗೆ ಅನುಕೂಲ ಆಗೇ ಆಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ನಮಸ್ಕಾರ.